ಅನಂತ ದೀರ್ಘದಿಂದ ನಮಸ್ಕಾರ ಮಂಗಲವನ್ನು ಮಾಡಿ ಎನ್ನ ಆರಾಧ್ಯ ದೈವ ಸದ್ಗುರು ಶ್ರೀ ಶಿವಾನಂದರನ್ನ ಶ್ರೀ ಸಿದ್ಧಾರೂಢರನ್ನ ಎನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ವೀರರಾಗಿ ವೈರಾಗ್ಯದ ಕಲಿ ತತ್ವ ಶಿಖಾಮಣಿ ಅಕ್ಕನನ್ನು ಮೊದಲುಗೊಂಡು ಸಮಸ್ತ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ನಿಜವನ್ನರಿತಂತ ಶ್ರೀಮನ್ ನಿಜವನ ಶಿವಗಳನ್ನೇ ಮೊದಲು ಮಾಡಿಕೊಂಡು ಸಮಸ್ತ ದಾರ್ಶನಿಕರನ್ನ ತತ್ವಜ್ಞಾನಿಗಳನ್ನ ಋಷಿ ಮುನಿಗಳನ್ನ ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುವುದಲ್ಲದೆ ಈ ಪಾರಮಾರ್ಥ ಮಹೋತ್ಸವಕ್ಕೆ ಕಾರಣೀಭೂತರಾದ ಮೋಕ್ಷಪತಿ ರಾಜಾರೂಢ ಶ್ರೀ ಕಲ್ಮೇಶ್ವರಾಜನವರಿಗೂ ಕರ್ಷಿಕೇಶ್ವರರಿಗೂ ಶತಶಿರವಾಗಿ ಗ್ರಾಮದ ಅಧಿದೇವತೆ ಜಗಜನನಿ ಜಗದೀಶ್ವರಿ ಜಗದಾಂಬೆ ಆ ಮಹಾಲಕ್ಷ್ಮಿಯ ಮಾತೆ ಎಳೆದ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಕ್ಕೂ ಮಂಗಲವನ್ನು ಮಾಡಿ ಈ ಒಂದು ಸನ್ನಿಧಾನದಲ್ಲಿರತಕ್ಕಂಥ ಎಲ್ಲ ದೈವಗಳಿಗೂ ವಂದಿಸಿ ಈ ಒಂದು ಕೊನೆಯ ಕಾರ್ಯಕ್ರಮದ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಶಾಂತ ಮೂರ್ತಿಗಳಾಗಿರತಕ್ಕಂಥ ಶ್ರೀ ಅಭಿನವ ಕಲ್ಮೇಶ್ವರ ಪೂಜಾರಿಗೂ ವಂದಿಸಿ ತತ್ಸನ್ನಿಧಾನದಲ್ಲಿ ಉಪಸ್ಥಿತರಿರುವ ನಿಮ್ಮೆಲ್ಲರಿಗೆ ಅನುಭವಾಮೃತವನ್ನು ನೀಡಿರುವ ಹಿಪ್ಪರಿಯಿಂದ ಆಗಮಿಸಿರತಕ್ಕಂತಹ ಸದ್ಗುರು ಶ್ರೀ ಸಿದ್ಧಾರೂಢರಿಗೂ ವಂದಿಸಿ ರಾಮನ ಶರಣರಿಗೂ ವಂದಿಸಿ ಇಲ್ಲಿಯ ಪರ್ಯಂತರವಾಗಿ ತಮ್ಮ ಅನುಭವಾಮೃತವನ್ನು ನೀಡಿರುವ ಮಾತಾಶ್ರೀಯವರಿಗೂ ವಂದಿಸಿ ಅದು ಅಲ್ಲದೆ ಇಲ್ಲಿಯ ಪರ್ಯಂತರವಾಗಿ ತಮ್ಮ ಸಂಗೀತ ಸೇವೆಯನ್ನು ನೀಡಿರುವ ಸಂಗೀತ ಬಳಗಕ್ಕೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ ಪುಣ್ಯಾತ್ಮರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪ್ರವೇಶರಾಗೋಣ. ನಾವೇನು ಒಂದು 2 ತಾಸು ಬಿಡೋದು ಮಲ್ಲಿಗೆ ಎಲ್ಲ ಹೇಳ್ರಿ ಅಲ್ಲೇ ಹಿಂದೂ ದಾಸೋಹ ಐತಿ, ಊಟ ಮಾಡಿ ಬರ್ರಿ. ಯಾಕಂದ್ರೆ ಇದು ಲಾಸ್ಟ್ ಐತಿ ಅಂದ್ರೆ ಬೆಳತನ ಹೋಗ್ರಿ ಮತ್ತೇನು ಕೆಲಸ ಐತಿ. ಅವ್ರು ಹೇಳ್ಯಾರ ಏನು ಮಾಡು, ಶರಣರ ಸಂಘವನ್ನು ಮಾಡು, ನಿನ್ನಲ್ಲಿ ಏನು ಬರ್ತದಂದ್ರೆ ಸದ್ಭಾವನತಕ್ಕಂತ ಬರ್ತಾ ಇದೆ. ಶರಣರಂದ್ರೆ ಯಾರಿಗಂತ ಇದ್ದಾರೆ? ಶರಂ ಯಶ್ಯ ನಾಸ್ತಿ ಇತಿ ಶರಣ ಅಂತ ಲಕ್ಷಣವನ್ನು ಮಾಡ್ತಾ ಇದ್ದಾರೆ. ಪಂಚಬಾಣಗಳು ಯಾರಿಗೆ ತಾಗಿಲ್ಲ ಅವರಿಗೆ ಶರಣರು ಅಂತ ಇದ್ದಾರೆ. ಅಷ್ಟೇ ಅಲ್ಲ, ಶರಣರು ಹೇಳ್ತಾ ಇದ್ದಾರೆ. ಶರಣರು ಅಂದ್ರೆ ಯಾರಿಗೆ ಅಂತ ಇದ್ದಾರೆ ಅಂದ್ರೆ ನಡೆಯಲ್ಲಿ ನುಡಿ ತುಂಬಿ ನುಡಿಯಲ್ಲಿ ನಡೆ ತುಂಬಿ ನಡೆ ನುಡಿ ಪರಿಪೂರ್ಣನಾದವನೇ ಶರಣನು ನೋಡ ಅಖಂಡೇಶ್ವರ ಅಂತ ಹೇಳ್ತಾ ಇದ್ದಾರೆ. ಯಾರ ನುಡಿದಾಗ ನಡೀತಾ ಇದ್ದಾರೆ ಅವರಿಗೆ ಶರಣರು ಸಂತರು ಮಹಾತ್ಮರು ಅಂತ ಇದ್ದಾರೆ. ನೀ ಏನ್ ಮಾಡು ಅಂದ್ರೆ ಅಂತ ಶರಣರ ಸಂಘವನ್ನ ಮಾಡು. ಶರಣರ ಸಂಘವನ್ನ ನೀ ಮಾಡಿದೆ ಅಂದ್ರೆ ನಿನಗೇನಾಗ್ತಾ ಇದೆ ಅಂದ್ರೆ ನಿನ್ನ ಜೀವನ ಕೃತಾರ್ಥ ಆಗ್ತಾ ಇದೆ. ಯಾಕಂದ್ರೆ ಮನುಷ್ಯ ಜನ್ಮ ಯಾವಕ್ಕೆ ಬಂದದ ಅಂದ್ರೆ ನೀ ಪರಮಾತ್ಮನ ಜ್ಞಾನವನ್ನ ಮಾಡಿಕೊಳ್ಳಲಿಕ್ಕೆ ಈ ಮನುಷ್ಯ ಜನ್ಮ ಬಂದದ. ಈ ಜನ್ಮದಾಗ ನೀ ಮಹಾತ್ಮರ ಶರಣರ ಸಂತರ ಸಂಘವನ್ನ ನೀ ಮಾಡಲಿಲ್ಲ ಅಂದ್ರೆ ನಿನ್ನ ಜೀವನ ವ್ಯರ್ಥ ಆಗ್ತದ. ಪರಮಾತ್ಮನ ಜ್ಞಾನ ಎಲ್ಲಿ ಸಿಗ್ತದ ಅಂದ್ರೆ ನೀವ ಗುಂಡನ್ನ ಕುರ್ಚಿ ಸಂತ್ಯಾಗ ಹಾಕಸತ್ತ ನಾವು ಪುಣ್ಯಾತ್ಮ ಎಟ್ಟರ ಐತಿ ನಿಮ್ಮ ನೋಡಿಬಿಡ್ತೀನತ್ತ ನಾವು ಒಬ್ರಾಗ ಒಬ್ರು ಹೇಳತ್ತೀರಿ. ನೀವು ಹೇಳ್ಕೊತ ಕುಂಡ್ರಿ ನಾ ಹಾಕಿಸ್ಕೊತ ಕುಂತನತ್ತ ನಾವು ಮೊದಲ ಗುಂಡನ್ನ ಇರ್ಲಿ. ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಪರಮಾತ್ಮನ ಜ್ಞಾನ ನಮಗಾಗಬೇಕಾಗಿದೆ. ಪರಮಾತ್ಮನ ಜ್ಞಾನ ನಮಗಾಗಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿರತಕ್ಕಂಥ ದುರ್ಗುಣಾದಿಗಳು ಹೋಗಬೇಕಾಗಿದೆ. ದುರ್ಗುಣಾದಿಗಳು ಹೋಗಿ ನಮ್ಮಲ್ಲಿ ಸದ್ಗುಣಾದಿಗಳು ಬರಬೇಕಾಗಿದೆ. ಸದ್ಗುಣಾದಿಗಳು ಬರಬೇಕಾಗಿತ್ತಂದ್ರೆ ನಾವು ಎಂಥವರ ಸಂಘವನ್ನ ಮಾಡಬೇಕಾಗಿದೆ ಅಂದ್ರೆ ಯಾರ ಹತ್ರ ಸದ್ಗುಣಾದಿಗಳದಲ್ಲ ಅವರ ಸಂಘವನ್ನ ಮಾಡಬೇಕಾಗಿದೆ. ಆ ಸದ್ಗುಣಾದಿಗಳು ಎಲ್ಲಿದಾವಂದ್ರ ಶರಣರ ಸಂತರ ಮಹಾತ್ಮರಲ್ಲಿ ಅಂತ ಗುಣಾದಿಗಳು ಇರ್ತಾ ಇದ್ದಾವೆ. ಅಂತವರ ಸಂಘದಲ್ಲಿ ನಾವಿದ್ದು ಅಂದ್ರೆ ನಮಗೂ ಆ ಗುಣಗಳು ಬರ್ತಾ ಇದ್ದಾವೆ. ನಾವು ಯಾರ ಸಂಘವನ್ನ ಮಾಡಿದ್ದಾರೋ ಅಂತ ಗುಣಾದಿಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ.
ಅದಕ್ಕಾಗಿ ನೀ ಏನು ಮಾಡು ಅಂದ್ರೆ ಮಹಾತ್ಮರ ಸಂಘವನ್ನ ಮಾಡು. ಮಹಾತ್ಮರ ಸಂಘವನ್ನ ಮಾಡಿ ಅಂದ್ರೆ ನಿನ್ನಲ್ಲಿ ಸದ್ಭಾವ ಅನ್ನತಕ್ಕಂಥದ್ದು ಬರ್ತಾ ಇದೆ. ಸದ್ಭಾವ ಅಂದ್ರೆ ಯಾವುದಕ್ಕಂತ ಇದ್ದಾರೆ? ಪರಮಾತ್ಮನ ಸಮೀಪಕ್ಕೆ ಹೋಗಬೇಕಾಗಿತ್ತಂದ್ರೆ ನಮ್ಮ ಭಾವನೆ ಹೆಂಗಿರ್ಬೇಕಲ್ಲ ಹಂಗೆ ತಯಾರಾಗ್ತದ. ಇದರಲ್ಲಿ ಶರಣರ ಸಂಘದಲ್ಲಿ ತಯಾರಾಗ್ತದ ಪುಣ್ಯಾತ್ಮರೇ. ಅದಕ್ಕಾಗಿ ನೀ ಏನು ಮಾಡು ಅಂದ್ರೆ ಶರಣರ ಸಂಘದಲ್ಲಿ ನೀರು ನಿನ್ನ ಮನಸ್ಸನ್ನತಕ್ಕಂಥದ್ದು ಏನು ಮಾಡಿದ ಅಂದ್ರೆ ಪಾಪದಿಂದ ಕೂಡ್ಯದ. ಪಾಪದಿಂದ ಯಾಕೆ ಕೂಡ್ಯದ ಅಂದ್ರೆ ಎಷ್ಟೋ ಜನ್ಮಗಳನ್ನು ದಾಟಿ ಮನುಷ್ಯ ಜನ್ಮಕ್ಕೆ ಬಂದಿದೆ. ಆ ಜನ್ಮಗಳಲ್ಲಿ ಏನು ಮಾಡಿದಿ? ಪುಣ್ಯ ಪಾಪಾದಿಗ ಪುಣ್ಯನ ಕಡಿಮೆ ಮಾಡಿದಿ, ಪಾಪಾದಿಗಳನ್ನ ಹೆಚ್ಚು ಮಾಡಿದಿ. ಆ ಪಾಪಾದಿಗಳ ನಿರ್ಮೂಲನೆ ಆಗಬೇಕಾಗ್ಯದ. ನಮ್ಮಲ್ಲಿ ಪಾಪ ಏಕೆ ಅನ್ನೋದು ಹೆಂಗೆ ಗೊತ್ತಾಗ್ತದ ರೀ? ನೀವು ನೋಡಿರೇನ್ರಿ ಅಮ್ಮಾರ ಅನ್ಬೋದು. ನಮ್ಮಲ್ಲಿ ದುರ್ಗುಣಾದಿಗಳಿತ್ತು ಅಂದ್ರೆ ಪಾಪ ಐತೆ ಅಂತ ತಿಳ್ಕೊಂಡು. ದುರ್ಗುಣಾದಿಗಳು ಯಾವ ದುರ್ಗುಣ ಅಂದ್ರೆ ಹೇಳಿ ಅವ್ರು ಹೇಳ್ಕೊತ ಕೂತ್ರ ಮತ್ತು ಇನ್ನೊಂದು 2 ತಾಸು ಆಗ್ತದೆ. ದುರ್ಗುಣಾದಿಗಳಂದ್ರೆ ಏನ್ರಿ ಹೇಳ್ತಾ ಇದ್ದಾರೆ ಅವ್ರು. ಯಾರಿಗೆ ಸತ್ಸಂಗ ಅಂದ್ರೆ ಆಗಿ ಬರುದಿಲ್ಲ, ಮಹಾತ್ಮರು ಅಂದ್ರೆ ಆಗಿ ಬರುದಿಲ್ಲ, ಪುರಾಣ ಅಂದ್ರೆ ಆಗಿ ಬರುದಿಲ್ಲ, ಪ್ರವಚನ ಅಂದ್ರೆ ಆಗಿ ಬರುದಿಲ್ಲ. ಸದೈವ ಕಾಲದಲ್ಲಿ ಇನ್ನೊಬ್ಬರು ನಿಂದಾನ ಮಾಡೋದು, ಇನ್ನೊಬ್ಬರು ಚಾಡಿ ಚುಗ್ಲಿನ ಮಾಡೋದು, ಈ ಏರಿಯಾದಾಗ ಬರೋದಿಲ್ಲ. ಬಂದ್ರೂ ಹೊಲಸು ಹಿಡಿಸೋದು ಉದ್ಯೋಗ ಯಾರು ಮಾಡ್ತಾ ಇದಾರಲ್ಲ ಇವು ಎಲ್ಲ ಪಾಪಾದಿಗಳದಾವಂತ ತಿಳ್ಕೋಬೇಕು. ನಾವು ಹೇಳಿದ್ರು ಪರವಧುವಿನ ಕೂಟ, ಅನ್ಯರ ವಿತ್ತಾಪಹರಣ, ಅಭಕ್ಷ್ಯ ಸೇವನೆ, ಹಿಂಸೆ, ಪರಿಬಿಡುವುದು 4 ಪಾತಕಗಳು ಪಾಮರ ಜನ್ಮವೇ. ಇವೇನು ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಪಾಪಾದಿಗಳನ್ನು ಮಾಡ್ತಾ ಇದ್ದೀವಿ ನಾವು. ಆ ಪಾಪಾದಿಗೆಲ್ಲ ನಿರ್ಮೂಲನ ಆಗಬೇಕಾಗಿತ್ತಂದ್ರೆ ನೀ ಎಲ್ಲಿ ಬಾ ಅಂದ್ರೆ ಶರಣ ಸಂಘದಲ್ಲಿ ಹೇಳಿದಾರ. ಕಡಗೀಲಿಲ್ಲದ ಬಂಡಿ ಒಡೆಗೆಡುವುದು ಮಾಂಬುದೇ, ಕಡಗೀಲು ಬಂಡಿಗಾದಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ. ಮೊದಲಿನ ಕಾಲದಾಗ ಎತ್ತಿನ ಬಂಡಿ ಮಾಡಿಸ್ತಿದ್ರು. ಹಿಂಗೆ ಅನ್ಬೇಕಾಗೈತಿ. ಯಾಕೆ ಅವೆಲ್ಲ ಹೋಗಿದಾವೆ. ಎತ್ತಿನ ಬಂಡಿ ಮಾಡಿಸ್ತಿದ್ರಾಗ 20,000 30,000 ಕೊಟ್ಟು ಎತ್ತಿನ ಬಂಡಿ ಮಾಡಿಸಿದ್ರು ಸಹಿತ ಅದಕ್ಕೆ ಏನಿರ್ಬೇಕಾಗಿದ್ರಿ 50 ರೂಪಾಯಿದ ಕಡಗೀಲು ಬೇಕಾಗ್ತಿತ್ತದ. ನೋಡಿಲ್ಲ ಅಲ್ಲಿ ಹಿಂಗೆ ಹಾಕ್ತಾರಲ್ಲ ಗೊತ್ತೈತೆ ಅಳಿಮಲ್ಲಿ. ಇನ್ನು ಮುಂದಂದ್ರೆ ಎತ್ತಿನ ಗಾಡಿ ಅಂದ್ರೆ ಏನು ಪ್ರಸಂಗ ಬರ್ತೈತಿ ಆಂಬಲ್ ಬರಾನಕತೈತಿ. ಎಲ್ಲಕ್ಕೂ ಟ್ಯಾಕ್ಟರ್ ನೋಡಿಲ್ಲ. ಟ್ಯಾಕ್ಟರ್ ಮೊದಲಿನ ಕಾಲದಲ್ಲಿ ಎಲ್ಲ ರಾಶಿ ಮಾಡ್ಬೇಕಾಗಿತ್ತಂದ್ರೆ ಕಣ ಪನ ಎಲ್ಲ ಇರ್ತದೆ. ಈಗಿಲ್ಲ, ರಾಕ್ಷಸತೆ ಬರ್ರತ ಬರ್ತೈತಿ, ಬರ್ರತ ಹೋಗ್ತೈತಿ. ಅವೇನು ನಿಟ್ಲು ಮನೆಗೆ ಬರೋದಿಲ್ಲ, ಹತ್ತಿಂದನ ಎಲ್ಲಿ ಹೋಗ್ತಾವ, ಪ್ಯಾಟಿಗೆ ಹೋಗ್ತಾವ. ಮೊದಲಿನ ಕಾಲದಲ್ಲಿ ನೋಡಲಿ ಹೆಂಗಿತ್ತು, ಬರಬರ್ತ ಏನಾಗತೈತಿ ಅಂದ್ರೆ ಎಲ್ಲನೂ ಬದಲಿ ಆಗತೈತಿ. ಆ ಕಡಗೀಲಿನ ಅವಶ್ಯಕತೆ ಹೆಂಗದಲ್ಲ ನಮಗೆ. 20,000 ಬಂಡಿ ಐತಂದ್ರೂ ಸಹಿತ ಕಡಗೀಲಿ ಇತ್ತಂದ್ರೆ ಆ ಬಂಡಿ ಸುಗಮವಾಗಿ ಸಾಗ್ತದ. ಹೆಂಗೋ ಹಂಗೆ ಹೇಳ್ತಾ ಇದ್ದಾರೆ. ಕಡುದರ್ಪವೇರಿದ ಈ ಒಡಲೆಂಬ ಬಂಡಿಗೆ. ಈ ಒಡಲು ಅಂದ್ರೆ ಏನ್ರಿ? ಶರೀರ. ಈ ಬಂಡಿಗೆ ಏನು ಬೇಕಾಗ್ಯದ ಹೇಳ್ತಾ ಇದ್ದಾರೋ. ಮೃಡ ಶರಣರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ. ಇದು ಏನದ ಅಂದ್ರೆ ಕಡುದರ್ಪವೇರಿದ ಒಡಲೆಂಬ ಬಂಡಿ. ಈ ಬಂಡ್ಯಾಗ ಏನೇನದಾವ ಅಂದ್ರೆ ನಿಮ್ಮ ಕಾಂಡ್ರೆ ನೀವು ಉರ್ಲಾಕೋತೀರಿ. ಕಾಮೂರು ಪಾಡೈತೆ ಅವು. ಇದ್ರಲ್ಲಿ ಏನೈತಿ? ಶರೀರದಾಗ ಆ ಬಂಡ್ಯಾಗ ಏನೆಲ್ಲ ತುಂಬ್ತೇರಿ, ಈ ಬಂಡ್ಯಾಗ ಏನೈತ್ರಿ? ಇದಕ್ಕೂ ಬಂಡೆಲ್ಲಾರ ಶರಣರು ಅಲ್ಲಮಪ್ರಭು ಹೇಳ್ತಾ ಇದ್ದಾರೆ. ದೇಹವೆಂಬುದು ತುಂಬಿದ ಬಂಡಿ ಕನ್ನಯ್ಯ, ಇದನ್ನು ನಡೆಸುವರು 5 ನೋಡಯ್ಯ. 5 ಮಂದಿ ನಡೆಸತ್ತಾರತ್ತ. ಇದನ್ನು ಯಾವ ಬಂಡಿ? ಈ ಶರೀರ ಅನ್ನತಕ್ಕಂಥ ಬಂಡಿ 5 ಮಂದಿ ನಡೆಸತ್ತಾರ. ಒಬ್ಬ ಮನೆ ಕಾರವಾರ ಒಬ್ಬ ಮಾಡ್ಬೇಕು, ಇನ್ನು 5 ಮಂದಿ ಮಾಡ್ಬೇಕು. ಒಬ್ಬ ಮಾಡ್ರೆ ಮನೆ ಕಾರವಾರ ಸುತ್ತ ಆಗ್ತೈತಿ, 5 ಮಂದಿ ಮಾಡ್ರೆ ಹರಿದ ಹಂಗೋಲ ಆಗ್ತೈತಿ. ಮತ್ತೇನು ಹೆಂಗ? ಈ ಬಂಡಿಯಲ್ಲಿ ತುಂಬಿದವ ಏನ್ರಿ? ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ. ಈ ಶರೀರ ಅನ್ನತಕ್ಕಂಥದ್ದು ಇದರಲ್ಲಿ ತುಂಬಿದವೇನು? ಅಹಂಕಾರ, ಮಮಕಾರ, ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ತುಂಬಿದವೇನ್ರಿ ಇದ್ರಾಗ? ಇವೆಲ್ಲ ಹೋಗ್ಬೇಕಾಗ್ಯದ. ಇವೆಲ್ಲ ಹೋದಾಗ ಏನಾಗ್ತದೆ?
ಈಗ ಒಂದು ಚೀಲ ಜೋಳ ತುಂಬಿರತ್ತೆ ತಿಳಿರಿ, ಆ ತುಂಬಿದ ಜೋಳ ಚೀಲಾಗ ಮತ್ತು ಗೋಧಿ ಹಾಕಕ್ಕೆ ಬರ್ತೈತೇನು? ಯಾಕೆ ಮೊದಲ ತುಂಬೈತೆ ಅದ, ಮೊದಲ ತುಂಬೈತೆ ಅದ್ರಾಗ ಏನಾರ ತುಂಬ್ತಾನಂದ್ರೆ ಕೆಲಸ ಆಗ್ತೈತೇನೋ? ಆಗೋದಿಲ್ಲ. ಹೆಂಗೋ ಈಗಾಗಲೇ ಮನಸ್ಸಿನಲ್ಲಿ ತುಂಬಿಕೊಂಡಿದಾವ. ಏನ್ರಿ ನಾ ಭಾಳ ಕಟ್ರಿ ಇವೆಲ್ಲ ಒಂದರ ಚಲೋ ಕೆಲಸ ಮಾಡೋಟಿಗೆ ಬರ್ತಾವನ ಇವು. ಈ ನಾನು ನಂದು ಅಹಂಕಾರ ಮಮಕಾರ ರಾಗ ದ್ವೇಷ ಕಾಮ ಕ್ರೋಧ ಮತ್ಸರ ಇನ್ನೊಬ್ರು ಚಲೋ ಆಗಾಕ ಇವೆಲ್ಲ ಪಾಪ ರೀ. ಈ ಪಾಪ ಎಲ್ಲ ಹೋಗಬೇಕಾಗಿತ್ತಂದ್ರೆ ನೀ ಏನ್ ಮಾಡೋ? ಮೃಡ ಶರಣರ ನುಡಿಗಡನವೇ ಕಡೆಗೀನು ಕಾಣ. ಇಂಥ ಒಂದು ಶರಣರ ಸಂಘದಲ್ಲಿ ಇರಲಿ ಹೇಳಿದವ್ರ. ಮಂಡೆ ಮಾಸಿದಡೆ ಮಜ್ಜನ ಕೆರಿವರಯ್ಯ, ಬಟ್ಟೆ ಮಾಸಿದಡೆ ಮಡಿವಾಳನಿಗೆ ಕೂರಯ್ಯ, ಮನವ ಮಾಸಿದಡೆ ಕೂಡಲ ಚೆನ್ನ ಸಂಗಮ ದೇವನ ಅನುಭವಕ್ಕೆ ಕೂದಯ್ಯ. ನಮ್ಮ ಮನಸ್ಸನ್ನ ತಕ್ಕಂಥದ್ದು ಹೊಲಸಾಗ್ಯಾವ. ಮನಸ್ಸದ ಇಲ್ಲ ಮತ್ತು ನಿಮ್ಗೆ ಗುಂಡನೆ ಮನಸ್ಸೈತೆ ಈಗ ಬಂದು ಕೂತಿದ್ದೆ ಹಾಕಿಸ್ಕೋತ ಇಲ್ಲ. ಈ ಮ್ಯಾಲಿನ ಹೆಂಗೆ ಬೇಕಾದಂಗೆ ತೊಳ್ಕೊತಾವನು. ಮನಸ್ಸನ್ನು ತಕ್ಕಂಥದ್ದು ಸ್ವಚ್ಛ ಆಗಬೇಕಾಗ್ಯದ. ಮನಸ್ಸನ್ನು ತಕ್ಕಂಥದ್ದು ಸ್ವಚ್ಛ ಆಗಬೇಕಾಗಿತ್ತಂದ್ರೆ ನೀ ಏನು ಮಾಡು? ಇಂಥ ಮಹಾತ್ಮರ ಸಂಘದಲ್ಲಿ ಇರು. ಮಹಾತ್ಮರ ಸಂಘದಲ್ಲಿ ಇರುವುದರಿಂದ ಬರೀ ದುರ್ಗುಣ ಅಟ್ಟ ಅಲ್ರಿ, ಜನ್ಮಾಂತರವೇ ಬದಲಾಗ್ತಾ ಇದ್ದಾವೆ. ಅಂಥ ಶಕ್ತಿ ಅದು ಯಥಾರ್ಥವಾದ ಜ್ಞಾನಿ. ನೋಡ್ರಿಲ್ಲ, ಸಿದ್ಧಾಂತ ಕಾಲಕ್ಕೆ ಹುಬ್ಬಳ್ಳಿಯಲ್ಲಿ ಈಗಿನಂಗ ಏನಿರಲಿಲ್ಲ ಅಂದ್ರೆ ಜನರ ದಟ್ಟಣೆ ಇರಲಿಲ್ಲ. ಆಗ ಸಿದ್ಧಾರ್ಥ ಊರವರೆಗೆ ಬಂದು ಕುಂತಾ ಇದ್ರು. ಕುಂಡು ಹೊತ್ತಿನಲ್ಲಿ ಏನಾಯ್ತು ಅಂದ್ರೆ ಅರಣ್ಯ ಇತ್ತು, ಅಲ್ಲಿನೂ ಗಿಡ ಆಗಬಟ್ಟಿ ಬಳ್ಳಿಗಳೆಲ್ಲ ಇದ್ದು ಅಲ್ಲಿ ಕ್ರೂರ ಪ್ರಾಣಿಗಳೆಲ್ಲ ಅಡ್ಡಾಡ್ತಿದ್ವು. ಪುಣ್ಯಾತ್ಮರೇ, ಕ್ರೂರ ಪ್ರಾಣಿಗಳೆಲ್ಲ ಅಡ್ಡಾಡ್ತಿದ್ವು. ಅಡ್ಡಾಡುವ ಹೊತ್ತಿನಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಒಂದು ಹುಲಿನೂ ಅಡ್ಡಾಡ್ತಿತ್ತು. ಹುಲಿನೂ ಅಡ್ಡಾಡ್ತಿತ್ತು. ಸಿದ್ಧಾರ್ಥ ದರ್ಶನಕ್ಕೆ ಜನ ಭಾಳ ಬರಾಕತ್ರು. ಅದು ಹುಲಿ ನೋಡಿ ಬರಾಕತ್ರು. ಅಪ್ಪ ನಾವೆಲ್ಲ ನಿಮ್ಮ ದರ್ಶನಕ್ಕೆ ಬರ್ತೇವೆ ತೋರಿಪ್ಪ. ಆದ್ರೆ ಹುಲಿ ಏನು ಮಾಡತೈತಿ ಅಂದ್ರೆ ನಾವು ಹುಲಿ ನೋಡಿ ನಮಗೆ ಹೆದರಿಕೆ ಬರತೈತಿ. ಯಾಕೆ? ಕ್ರೂರ ಪ್ರಾಣಿ. ಇನ್ನೇನು ಮಾಡು ಅಂತ ಅಂದಾಗ ಸಿದ್ಧಾರ್ಥ ಹಿಂಗೆ ಅಂದ್ರೆ ಅವ್ರು ಸಿದ್ಧಾರ್ಥ ದೊಡ್ಡ ಮಹಾತ್ಮರು, ಪುಣ್ಯಾತ್ಮರು. ಮಹಾತ್ಮರಲ್ಲಿ ಅಂತ ಶಕ್ತಿ ಇರ್ತದೆ. ಕ್ರೂರ ಪ್ರಾಣಿಗಳಲ್ಲಿ ಕ್ರೂರತ್ವ ಗುಣ ತೆಗಿತಾರೆ. ಅಂಥ ಶಕ್ತಿ ಯಾರಲ್ಲಿ ಇರ್ತದಂದ್ರೆ ಮಹಾತ್ಮರಲ್ಲಿ ಇರ್ತದೆ. ಈಗ ನೋಡಿ ಕೆಲರಂ, ಮಾತನಾಡಿ ಕೆಲರಂ, ಮುಟ್ಟಿ ಕೆಲರಂ, ಜೀವರನ್ನು ಶಿವನಾಗಿ ಮಾಡಪ್ಪ ಆಚಾರ್ಯ ಶರಣಾಗು ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟೋ ಮಂದಿನ ಉದ್ಧಾರ ಮಾಡ್ತಿರ್ತಾ ಇದ್ದಾರೆ. ತಮ್ಮ ಹಿತೋಪದೇಶದಿಂದ ಎಷ್ಟೋ ಜನರನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ತಮ್ಮ ಅಮೃತ ಹಸ್ತವನ್ನು ಹಚ್ಚಿ ಎಷ್ಟೋ ಜನರನ್ನು ಉದ್ಧಾರ ಮಾಡತಕ್ಕಂಥ ಸಾಮರ್ಥ್ಯ ಒಬ್ಬ ದಿವ್ಯ ಜ್ಞಾನಿ ಮಹಾತ್ಮನಲ್ಲಿ ಇರ್ತದ. ಪುಣ್ಯಾತ್ಮರೇ, ಅವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಹೋಗ್ತಾ ಇದ್ದಾರೆ. ಅವರು ಹುಲಿಯನ್ನು ನೋಡ್ರಿ, ಜನ ಹೇಳುವುದನ್ನು ನೋಡಿ ಅಲ್ಲೇ ಹುಲಿ ಅಡ್ಡಾಡ್ತಿತ್ತು. ಹುಲಿಯನ್ನು ಕರಿತಾ ಇದ್ದಾರೆ. ಹುಲಿಯನ್ನು ಕರೆದಾಗ ಹುಲಿ ಹೆಂಗೆ ಬರ್ತದ ಪುಣ್ಯಾತ್ಮರ ಅಂದ್ರೆ ನಿಮ್ಮ ಮನ್ಯಾಗಿನ ಬೆಕ್ಕು ನೀವು ಕರೆದಾಗ ಹೆಂಗೆ ಬರ್ತದಲ್ಲ ಹಂಗೆ ಬರ್ತದ ಹುಲಿ ಅನ್ನತಕ್ಕಂಥದ್ದು. ಬಂದಾಗ ಹುಲಿ ಕಿವ್ಯಾಗ ಏನೋ ಹೇಳಿದಂಗೆ ಮಾಡಿ ಅದ್ರ ಬೆನ್ನ ಮ್ಯಾಗ ಕೈ ಆಡಿಸ್ತಾ ಇದ್ದಾರೆ ಸದ್ಗುರು ಶ್ರೀ ಸಿದ್ಧಾರೂಢರು. ಯಾವಾಗ ಕೈ ಆಡಿಸಿದ್ರು ಅದರ ಕಿವಿಯಲ್ಲಿ ಏನು ಉಪದೇಶವನ್ನು ಮಾಡಿ ಪುಣ್ಯಾತ್ಮರೇ ಹುಲಿ ಅನ್ನತಕ್ಕಂಥದ್ದು ತನ್ನ ಕ್ರೂರ ಗುಣಗಳನ್ನೆಲ್ಲ ಬಿಟ್ಟು ಬಿಡ್ತು. ನೋಡ್ರಂಥ ಶಕ್ತಿ ಕ್ರೂರ ಗುಣವೆಲ್ಲ ಬಿಡ್ತು. ಕಾಯಂ ಯಾವಾಗಲೂ ಸಹಿತ ಯಾವಾಗ ನೋಡಿದಾಗ ಸಿದ್ಧಾರೂಢ ಸಮೀಪಕ್ಕೆ ಇರಕ್ಕೆ ಪ್ರಾರಂಭ ಮಾಡಿತು. ಹುಲಿ ಸಿದ್ಧಾರೂಢ ಸಮೀಪಕ್ಕೆ ಇರಕ್ಕೆ ಪ್ರಾರಂಭ ಮಾಡಿತು. ಜನ ಇನ್ನೂ ಎದುರಾಕತ್ತರು. ಹಾಗೆ ಸಿದ್ಧಾರೂಢ ಅಂತ ಇದ್ದಾರೆ. ಅದು ಏನು ಮಾಡಿದ ಅಂದ್ರೆ ಹುಲಿ ತನ್ನಲ್ಲಿ ಇರತಕ್ಕಂದ್ರ ಕ್ರೂರ ಶಕ್ತಿಯನ್ನೆಲ್ಲ ಕಳ್ಕೊಂಡದ. ನೀವು ಹೆದರಬೇಡ್ರಿ, ಅದೇನು ಮಾಡೋದಿಲ್ಲ ಅಂತೇಳಿ ಎಲ್ಲರಿಗೆ ಅಭಯ ಹಸ್ತವನ್ನು ಕೊಡ್ತಾ ಇದ್ದಾನೆ ಸದ್ಗುರುನಾಥ. ಕೊಡ್ತಾ ಇದ್ದಾಗ ಹುಲಿ ಸದೈವ ಕಾಲದಲ್ಲಿ ಸಿದ್ಧಾರೂಢರ ಹತ್ರ ಇರೋದು, ಅವ್ರ ತೊಡಿ ಮ್ಯಾಗ ಮಲಗುವುದು, ಹಿಂಗೆ ಮಾಡಕ್ಕೆ ಹಿಡಿದ್ರದು ಹುಲಿ. ಏನು ಮಾಡಕ್ಕೆ ಹಿಡಿತ್ಲ. ಆಗ ಇದು ಏನಾಗಿತ್ತು ಅಂದ್ರೆ ಒಬ್ಬ ಬೇಟೆಗಾರನಿಗೆ ಅದ್ರ ಚರ್ಮ ಬೇಕಾಗಿತ್ತು. ಅವೇನು ಮಾಡಿದ, ಈ ಹುಲಿ ಕ್ರೂರ ಗುಣಗಳನ್ನೆಲ್ಲ ಕಳ್ಕೊಂಡು ಬಿಟ್ಟದ, ಇದ್ರ ಚರ್ಮ ನನಗೆ ಸಿಕ್ಕರೆ ಒಳ್ಳೆಯದಾಗ್ತದ ಅಂತ ಹೇಳಿ ತನ್ನ ಬಂದೂಕವನ್ನು ತೆಗೆದುಕೊಂಡು ಬಂದು ಅದೇನು ಒಂದ ಅಡ್ಡಾಡ್ತಿತ್ಲ ಆಗ ಒಂದು ಬಂದೂಕವನ್ನು ಹಾಕಿಬಿಟ್ಟ ಪುಣ್ಯಾತ್ಮ. ಅದಕ್ಕೆ ಹೋಗಿ ಶರೀರಕ್ಕೆ ತಾಕ್ತು. ಅವನ ಜೊತೆ ಸೆಣಸಾಟವನ್ನು ಮಾಡ್ತದ. ಆದರೂ ಸಹಿತ ಬಿಡ್ಲಿಲ್ಲವ.
ಬಿಡ್ಲಿಲ್ಲ. ಕೊನೆಗೆ ಗುಂಡು ತಾಕಿದಾಗ ಅಲ್ಲೇ ಪ್ರಾಣವನ್ನು ತ್ಯಾಗ ಮಾಡಲಿಲ್ಲದು. ಓಡ್ಕೋತ ಬರ್ತದ. ಎಲ್ಲಿ ಬರ್ತದ ಅಂದ್ರೆ ಸದ್ಗುರು ಶ್ರೀ ಸಿದ್ಧಾರೂಢರ ಹತ್ತಿರ ಬರ್ತದ. ಪುಣ್ಯಾತ್ಮರಿ ಕಣ್ಣಾಗ ಕಣ್ಣೀರು ಹೊಂಟಿದವ. ಹುಲಿಗೆ ಕಣ್ಣಾಗ ಕಣ್ಣೀರು ಹೊಂಟಿದವ. ಬಂದು ಸಿದ್ಧಾರೂಢರ ಮುಖವನ್ನು ನೋಡ್ತದ ಹುಲಿ. ಮುಖವನ್ನು ನೋಡಿದಾಗ ಸಿದ್ಧಾರೂಢ ಅಂತ ಇದ್ದಾರೆ, ಹೌದು ಹಿಂಗಾಯ್ತು ಅಂದ್ರು. ಹೌದು, ಆ ಹುಲಿಯ ಒಂದು ಸನ್ನೆಯನ್ನು ನೋಡಿ ಸಿದ್ಧಾರೂಢರು ತಿಳ್ಕೊಂಡ್ರು. ಆ ಹುಲಿಗೆ ಏನಾಗಿತ್ತು ನನ್ನ ಸತ್ರ ಸಾಯವಾಲಿಕರೆ ಇಂಥ ಮಹಾತ್ಮರ ಸಂಘದಿಂದ ಆಗ್ಲಾತಲ್ಲ ಅನ್ನತಕ್ಕಂಥ ಒಂದು ದುಃಖ ಹುಲಿಗೆ ಬಂದಿತ್ತು. ಪುಣ್ಯಾತ್ಮರೇ, ದುಃಖ ಬಂದಾಗ ಸಿದ್ಧಾರ್ಥ ಅಂತ ಇದ್ದಾರೆ, ನೀನು ಹೆದರಾಕ್ ಹೋಗ್ಬೇಡ. ನಿನ್ನ ಏನಾಗ್ಯದ ಅಂದ್ರೆ ಯಾವಾಗ ನನ್ನ ಸಂಘವನ್ನು ನೀ ಮಾಡಿದಿ, ನನ್ನ ಸಂಘದಲ್ಲಿ ನೀ ಕುಳ್ತಿ, ನನ್ನ ಸಂಘದಲ್ಲಿ ಕುಡ್ಕೊಂಡು ನೀ ಉಳಿದೆ ಅಂದ ಬಳಕ ನಿಂದು ಏನಾಗ್ಯದ ಅಂದ್ರೆ ಹುಲಿ ಜನ್ಮ ಅನ್ನತಕ್ಕಂಥದ್ದು ಹೋಗ್ಯದ. ಹುಲಿ ಜನ್ಮನಿಂದ ಹೋಗ್ಯದ. ಇನ್ನು ಬರುವುದು ಯಾವ ಜನ್ಮದನಿಂದಂದ್ರೆ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದದ. ಆ ಜನ್ಮದಲ್ಲಿ ಮತ್ತೆ ನಾವು ನೀವು ಒಂದ ಸಂಘದಾಗಿರಕ್ಕೆ ಬರ್ತದ. ನೀನು ನಿಶ್ಚಿಂತೆಯಿಂದ ಪ್ರಾಣವನ್ನು ತ್ಯಾಗ ಮಾಡುವಂತೇಳಿ ಹುಲಿಗೆ ಹೇಳಿದ್ರು ಯಾರು? ಸದ್ಗುರು ಶ್ರೀ ಸಿದ್ಧಾರೂಢರು ಹೇಳಿದಾಗ ಏನಾಯ್ತು ಅಂದ್ರೆ ಅದು ಕಣ್ಣು ಮುಚ್ಚಿ ಅವ್ರ ತೊಡಿಮ್ಯಾಗ ಪ್ರಾಣವನ್ನು ಬಿಟ್ಟಿತು. ಪುಣ್ಯಾತ್ಮ ಯಾವುದು? ಹುಲಿ ಪ್ರಾಣವನ್ನು ಬಿಟ್ಟು ಅದೇ ಏನಾಯ್ತಂದ್ರೆ ಮುಂದಿನ ಜನ್ಮದಲ್ಲಿ ಇನ್ನೂ ಸಿದ್ಧಾರ್ಥರಿಗೆ ವಯಸ್ಸಾಗಿತ್ತು. ಪುನಃ ಹುಲಿನೇ ಏನಾಗಿ ಹುಟ್ಟು ಬಂದ್ರು ಅಂದ್ರೆ ಸದ್ಗುರು ಶ್ರೀ ಗುರುನಾಥ ರೂಢರಾಗಿ ಹುಟ್ಟು ಬಂದರು. ಅವರು ಶಿಷ್ಯತ್ವವನ್ನು ಹೊಂದಿರುವಂತ ಬರ್ತದೆ. ಯಾಕಂದ್ರೆ ಮಹಾತ್ಮರ ಸಂಘದಲ್ಲಿ ಬಹಳ ಶಕ್ತಿಯದ ಪುಣ್ಯಾತ್ಮರೇ. ಅದಕ್ಕಾಗಿ ಸಂತರು ಬೇಡ್ಕೋತಾ ಇದ್ದಾರೆ, ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಘದೇ ಈಸದ. ನನಗೇನು ಕೊಡು ಅಂದ್ರೆ ಆನಿ ಅಂಬಾರಿ ಏನೂ ಕೊಡಬೇಡ, ನನಗೇನು ಮಾಡು ಅಂದ್ರೆ ಮಹಾತ್ಮರ ಸಂಘವನ್ನು ಕೊಡು. ಎಲ್ಲಿ ಪರ್ಯಂತರವಾಗಿ ಕೊಡು? ಶರೀರವಿರುವ ಪರ್ಯಂತರವಾಗಿ ಇಂಥ ಅರಿತವರ ಸಂಘವನ್ನು ಕೊಡು ಅಂತ ಹೇಳ್ಕೊಂಡಿದ್ದಾರೆ. ಮಾದೇವಿ ಅಕ್ಕ ಅಲ್ಲಮಪ್ಪರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮಾದೇವಿ ಅಕ್ಕಗೆ ಅನುಭವ ಮಂಟಪಕ್ಕೆ ಬರ್ತಾ ಇದ್ದಾಳೆ. ಮಾದೇವಿ ಅಕ್ಕ ಬಂದಾಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಉದಮದದ ಯೌವನವನ್ನು ಒಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ? ಈಗ ಯೌವನಾವಸ್ಥೆಯಲ್ಲಿ ಪಾದಾರ್ಪಣೆಯನ್ನು ಮಾಡಿದಿ. ಇಂಥ ಯೌವನಾವಸ್ಥೆಯಲ್ಲಿರತಕ್ಕಂಥ ನೀ ಹೆಣ್ಮಗಳು ಅನುಭವ ಮಂಟಪಕ್ಕೆ ಯಾಕೆ ಬಂದು? ಯಾಕೆ ಮದುವೆ ಮಂಟಪಕ್ಕೆ ಹೋಗು ಹೆಣ್ಮಗಳು ಅನುಭವ ಮಂಟಪಕ್ಕೆ ಯಾಕೆ ಬಂದಿ ಅಂತಂದಾಗ ಮಾದೇವಿ ಅಕ್ಕ ಒಂದು ಮಾತು ಹೇಳ್ತಾ, ಅದನ್ನು ನೆನಪಿಟ್ಕೋಬೇಕು. ಆಡುವುದು ಪಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುವುದು ಚನ್ನಮಲ್ಲಿಕಾರ್ಜುನ ನೀ ಕೊಟ್ಟ ಆಯುಷ್ಯವುಳ್ಳ ನಕ್ಕದ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳು ಕಳೆಯಲಿಲ್ಲ. ನೀನು ಭಗವಂತ ಚನ್ನಮಲ್ಲಿಕಾರ್ಜುನ ನನಗೆ ಆಯುಷ್ಯವನ್ನು ಕೊಟ್ಟಿದೆಯಾ. ನಾ ಹಾಡ್ರೆ ಎಲ್ಲಿ ಹಾಡ್ತಾನು? ಸತ್ಸಂಗದಾಗ ಹಾಡ್ತಾನು, ಆಡ್ರೆ ಅಲ್ಲೇ ಹಾಡ್ತಾನು, ಕೇಳ್ರೆ ಅದನ್ನೇ ಕೇಳ್ತಾನು. ಕೊನೆಗೆ ನೀ ಎಲ್ಲಿ ಪರ್ಯಂತರವಾಗಿ ಆಯುಷ್ಯವನ್ನು ಕೊಡ್ತಾ ಇದೆಯಾ. ಸದೈವ ಕಾಲದಲ್ಲಿ ನಾ ಏನು ಮಾಡ್ತೀನು? ಶರಣರ ಸಂಘದಲ್ಲಿನೇ ಇರ್ತಾ ಇದ್ದೀನಿ ಅಂದಾಗ ಅಂಥ ಒಂದು ಶರಣರ ಸಂಘದಲ್ಲಿ ಬಹಳ ಶಕ್ತಿ ಅದ. ಯಾಕಂದ್ರೆ ಪರಮಾತ್ಮನನ್ನು ಕಾಣತಕ್ಕಂಥ ಸಾಮರ್ಥ್ಯ ಹೇಳಿದರು. ಕೂಡಲ ಸಂಗನ ಶರಣರು ಮನದರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಅವ್ರ ಮನಸ್ಸು ಬಿಚ್ಚಿ ಮಾತಾಡ್ರೆ ಏನು ಆಗ್ತದ್ರಿ? ಸಂತರು ಮಹಾತ್ಮರು ಆ ಪರಮಾತ್ಮನನ್ನು ತೋರಿಸತಕ್ಕಂಥ ಸಾಮರ್ಥ್ಯ ಶರಣರಲ್ಲಿದೆ. ಅಂತಹ ಶರಣರ ಸಂಘವನ್ನು ಮಾಡಿ ನಿಮ್ಮ ಜೀವನವನ್ನು ಪಾವನ ಮಾಡಿಕೊಡ್ರಿ ಅಂತ ಹೇಳ್ತಾ ನಾನು ವಾಗೂಪ ಶ್ರೇಣಿ ಮುಗಿಸ್ತಾ ಇದ್ದೇನೆ. ಹರಂ ತತ್ಸತ್. ಹರಂ ತತ್ಸತ್. ವಿಶೇಷವಾಗಿ ಸದ್ಗುರು